ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಭಾಳ ಜನ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ, ಸರ್ ಸ್ವಲ್ಪ ಈ KCET ಬಗ್ಗೆ ಮಾಡಿ ನಮಗೆ ಒಂದು ವಿಡಿಯೋ ಕೂಡ ತಾವುಗಳು ಅಪ್ಲೋಡ್ ಮಾಡಲಿಲ್ಲ ಅಂತ. ಹೌದು, ನಿಜವಾಗಿಯೂ ಬಹಳ ಬ್ಯುಸಿ ಶೆಡ್ಯೂಲಲ್ಲಿದ್ದೆ. ನಾನು ನಿಮಗೆ ಗೊತ್ತಿರುವ ಹಾಗೆ ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸ್ಕೊಂಡ್ಬಂದಿದ್ದೇನೆ. ಇನ್ಮೇಲೆ ನಿಮಗೆ ದಿನ ಒಂದೊಂದು ಇಂಪಾರ್ಟೆಂಟ್ ವಿಡಿಯೋ ಹಾಗೂ ಒಳ್ಳೆ ಇನ್ಫಾರ್ಮೇಷನ್ ಹಿಡಿಯುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಕೊಡ್ತೇನೆ ಸರ್. ನನಗೆ ಗೊತ್ತಿರುವಂಥದ್ದು ಸ್ವಲ್ಪ ಗೊತ್ತಿದ್ರೂ ಕೂಡ ಕರೆಕ್ಟಾಗಿ ವಿಷಯ ಗೊತ್ತಿದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ವರ್ಷ KCET ಎಕ್ಸಾಮ್ ಬರಿತಾ ಇದ್ದೀರೋ ಅಂತಹ ಮಕ್ಕಳು ನೋಡಲೇಬೇಕಾದಂಥ ಈ ಒಂದು ವಿಡಿಯೋ ಆಗಿರುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಎಕ್ಸಾಮ್ ಹಾಲ್ ಟಿಕೆಟ್ ಬರೋವರೆಗೂ ಕೂಡ ನಿಮಗೆ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ, ಯಾವಾಗ ಫಿಸಿಕ್ಸ್ ಎಕ್ಸಾಮ್ ಬರೀಬೇಕು, ಯಾವಾಗ ಕೆಮಿಸ್ಟ್ರಿ ಬರೀಬೇಕು, ಯಾವಾಗ ಮ್ಯಾಥ್ಸ್ ಬರೀಬೇಕು, ಯಾವಾಗ ಬಯೋ ಬರೀಬೇಕು, ಅಥವಾ 4 ಎಕ್ಸಾಮ್ ಬರೀಬೇಕು ಅಥವಾ 3 ಬರೀಬೇಕಾ, ಇದೇನು ಅಂತ ಕನ್ಫ್ಯೂಷನ್ ಸ್ಟೇಟಲ್ಲೇ ಈ KCET ಎಕ್ಸಾಮ್ ಮುಗಿದು ಹೋಗಿರುತ್ತೆ. ಹಾಗೆ ಆಗಬಾರ್ದು. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಬೇಕು. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಯುದ್ಧಕ್ಕೆ ಸನ್ನದ್ಧರಾಗಿ ಹೋಗಬೇಕು. ಏನಿಹೋ, ಈ KCET ಎಕ್ಸಾಮ್ ಅಂದರೆ ನಮ್ಮ ಯಾವ ಎಕ್ಸಾಮ್ ಅಂತ ಹೇಳಿದರೆ ಅದು ಕರ್ನಾಟಕ ಅಂದರೆ ಸ್ಟೇಟ್ ಲೆವೆಲ್ನಲ್ಲಿ ನಡೆಯುವಂತಹ ಈ ಎಕ್ಸಾಮನ್ನು ನಾವು ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕ KCET ಅಂತ, ಅದು K ಅಂದ್ರೇ ಕರ್ನಾಟಕ ಅಂತ. ಕ್ಲಿಯರ್? ಹಾಗಿದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಈ ಎಂಟ್ರೆನ್ಸ್ ಟೆಸ್ಟ್ ಎದಕ್ಕೆ ಅಂತ ಹೇಳಿದರೆ, ನೀವು ಇಂಜಿನಿಯರಿಂಗ್ ಹೋಗಲಿಕ್ಕೆ, ಮೆಡಿಕಲ್ ಹೋಗಲಿಕ್ಕೆ, ನರ್ಸಿಂಗ್ ಹೋಗಲಿಕ್ಕೆ, ಈ ನ್ಯಾಚುರೋಪತಿ ಅಂತ ಕರಿತೀವಿ, ಯೋಗ ಅಂತ ಕರಿತೀವಿ, ವೆಟರ್ನರಿ ಈ ಡಾಕ್ಟರ್ಗಳು ಆಗಲಿಕ್ಕೆ, ಹಾಗೂ ಫಾರ್ಮಾ ಸೈನ್ಸ್ ಕೋರ್ಸಸ್ಗಳಾದಂಥ ಅಗ್ರಿಕಲ್ಚರ್ ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, ಅಥವಾ ಹಾರ್ಟಿಕಲ್ಚರ್ ಆಗಿರ್ಬೋದು, ಎಲ್ಲ ಕೋರ್ಸ್ಗಳಿಗೆ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕಂಪಲ್ಸರಿ ಆಗಿರುತ್ತೆ. ಯಾರೆಲ್ಲ ದುಡ್ಡು ಉಳಿಸ್ಬೇಕು, ನಿಮ್ಮ ಅಪ್ಪಾಜಿ ಅಮ್ಮಂದು ಅಂತ ಇದ್ದೀರೋ, ಹಾಗೂ ಬಡವರಿದ್ದೀರೋ, ಹಾಗೂ ಆ್ಯಾವ್ರೇಜ್ ಮಕ್ಕಳಿದ್ದೀರೋ, ನಾನೆಲ್ಲ ದುಡ್ಡು ಉಳಿಸ್ಬೇಕು ನಮ್ಮ ಅಪ್ಪಾಜಿ ಅಮ್ಮಂದು ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ KCET ಎಕ್ಸಾಮನ್ನು ಅಪ್ಲೈ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಇದು 2 ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಿರ್ತಾರೆ ಮಕ್ಕಳು. ಇದು 3 ದಿನ ಎಕ್ಸಾಮ್ ನಡೆಯುವಂಥದ್ದಾಗಿರುತ್ತೆ. 99% ಮಕ್ಕಳು ಬರೀ 2 ದಿನ ಎಕ್ಸಾಮ್ ಬರೀತಾರೆ. ಇನ್ನೂ ಕೆಲವೊಂದು ಮಕ್ಕಳು 3 ದಿನ ಎಕ್ಸಾಮ್ ಬರೀತಾರೆ. 22, 23, 24 ಅಂದರೆ ಇದೇ ತಿಂಗಳ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ಎಕ್ಸಾಮ್ ಆಗಿರುತ್ತೆ. ನೋಡ್ಬೋದು ತಾಗಳು, ಎಕ್ಸಾಮ್ ಡೇಟು 23, 24 ಅಂತ ಮಾತ್ರ ಹಾಕಿದ್ದೇನೆ ಇಲ್ಲಿ. ಯಾಕೆಂದರೆ 99% ಬರೆಯುವಂತಹ ಮಕ್ಕಳ ಡೇಟ್ಸು 23 ಆ್ಯಂಡ್ 24 ಆಗಿರುತ್ತೆ. ಹಾಗಿದ್ರೆ ಈ 22 ಎಕ್ಸಾಮ್ ಯಾರು ಬರೀತಾರೆ ಅಂದರೆ ಅವರು ಲ್ಯಾಂಗ್ವೇಜ್ ಎಕ್ಸಾಮ್ ಕೂಡ ಬರೀಬೇಕಾಗಿರುತ್ತೆ. ಯಾಕೆಂದರೆ ಅವರು ಕನ್ನಡ ತೆಗೆದುಕೊಂಡು ಓದಿರಲ್ಲ, ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡು ಓದಿರಲ್ಲ. ಅಂತಹ ಮಕ್ಕಳಿಗೆ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಇನ್ನೊಂದು ನಾನು ಮುಖ್ಯವಾದ ವಿಷಯವನ್ನು ನಿಮಗೆ ತಿಳಿಸ್ಬೇಕು. ಈ ಮೋಡ್ ಆಫ್ ಎಕ್ಸಾಮ್ ಅಂತ ಇದೆ. ಈ ಎಕ್ಸಾಮ್ ಏನು ಸರ್, ನಾವು ಥಿಯರಿ ಬರೀಬೇಕಾ ಎಕ್ಸಾಮಲ್ಲಿ ಅಂತ? ಏನೂ ಇಲ್ಲ ಕಣ್ರಪ್ಪ. ಒಂದು ಕ್ವಶನ್ಗೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ತಾವುಗಳು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಬರೀ ಶೇಡ್ ಮಾಡಿದರೆ ಮುಗೀತು, ಆಯಿತಾ? ಅಂದರೆ ನಿಮ್ಮ ಕೆಲಸ ಕಡಿಮೆ ಅಂತ. ಹಾಗಿದ್ರೆ ಸರ್ ಒಂದೇ ದಿನ ಈ ನಾವು 4 ಎಕ್ಸಾಮ್ ಬರೀಬೇಕಾ ಅಂತ? ಹಾಗೇನೂ ಇಲ್ಲ ಕಣ್ರೋ. ನಿಮಗೆ 23ನೇ ತಾರೀಕು 2 ಎಕ್ಸಾಮ್ ನಡೆಯುತ್ತೆ, 24ಕ್ಕೆ 2 ಎಕ್ಸಾಮ್ ನಡೆಯುತ್ತೆ. ಅಂದರೆ ಬೆಳಗ್ಗೆ ಫಿಸಿಕ್ಸ್ ನಡೆಯುತ್ತೆ. ಇದ್ರ ಬಗ್ಗೆ ಇನ್ನೊಂದು ಸಂಪೂರ್ಣವಾಗಿ ಒಂದು ವಿಡಿಯೋವನ್ನು ಮಾಡಿಕೊಡ್ತೇನೆ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಬೇರೆ ಆಗಿದೆ. ಬನ್ನಿ, ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗಿ ಹೋಗಿದೆ ಸರ್. ಎಕ್ಸಾಮು ಸ್ಟೇಟ್ ಲೆವೆಲ್ ಎಕ್ಸಾಮ್ ನಡೆಯುತ್ತೆ. ಇದನ್ನು ನಾವು ಆಫ್ಲೈನ್ ಎಕ್ಸಾಮ್ ಅಂತ ಕರಿತೀವಿ. ಆಫ್ಲೈನ್ ಎಕ್ಸಾಮ್ ಅಂದರೆ ನಿಮಗೆಲ್ಲರಿಗೂ ಕೂಡ ಈ ರೀತಿಯಾಗಿ ಒಂದು ಕ್ವಶನ್ ಪೇಪರನ್ನು ಕೈಯಲ್ಲಿ ಕೊಡ್ತಾರೆ, ಹಾಗೂ OMR ಶೀಟ್ ಕೂಡ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರಬೇಕು, ರೈಟ್ ಆನ್ಸರ್ ಯಾವುದು ಈ ಕಡೆ ತಾವುಗಳು ಶೇಡ್ ಮಾಡಬೇಕಾಗಿರುತ್ತೆ. ಇದನ್ನು ನಾವು ಆಫ್ಲೈನ್ ಎಕ್ಸಾಮ್ ಹಾರ್ಡ್ ಕಾಪಿ ಅಂತ ಕರೆಯುತ್ತೇವೆ. ಆನ್ಲೈನ್ ಎಕ್ಸಾಮ್ ಅಂದರೆ JEE ಎಕ್ಸಾಮ್ ನಡೆಯುತ್ತಲ್ವಾ, ಅದನ್ನು ನಾವು ಆನ್ಲೈನ್ ಎಕ್ಸಾಮ್ ಅಂತ ಕರಿತೇವೆ. ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಫ್ಲೈನ್ ಆಯಿತು. ಹಾಗಿದ್ರೆ ಸಿಲೆಬಸ್ ಏನು ಸರ್ ಓದಬೇಕು ಅಂತ ನೋಡಿ, ಕ್ಲಿಯರಾಗಿ ಹೇಳ್ತಿದ್ದೀನಿ. ಇನ್ನು 20 ದಿನ ಇದೆ. ಹೇಗಾಗಬೇಕು ಅಂದರೆ ಜೀವನದಲ್ಲಿ ನೀವು 20 ದಿನ ಡೇ ಆ್ಯಂಡ್ ನೈಟ್ ಓದ್ಬಿಟ್ರೆ ಲಕ್ಷ ಗಂಟಲೆ ದುಡ್ಡನ್ನು ಉಳಿಸ್ಬೋದು. ಯಾರ್ದು? ಅದು ನಿಮ್ಮ ತಂದೆ ತಾಯಿದು. ಅವ್ರ ಹತ್ರ ದುಡಿದಿದೆ ಅಂದರೆ ನೀವೇ ದುಡ್ಡನ್ನು ಉಳಿಸ್ಕೊಂಡಿದ್ದೀರಾ ನಿಮ್ಮ ಭವಿಷ್ಯಕ್ಕಾಗಿ ಅಂತ. ಇಷ್ಟನ್ನು ಮೈಂಡ್ಸೆಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಸರ್ ಇದು ಸಿಲೆಬಸ್ಸನ್ನು ನಾವು ಏನು ಓದಬೇಕು, ಯಾವ ಒಂದು ರೆಫರ್ ಮಾಡಬೇಕು ಅಂದರೆ ನನ್ನ ಮಾತನ್ನು ಕೇಳಿ, ಆಯಿತಾ? ಬಹಳ ಟೆನ್ಷನ್ ತಗೋಬೇಡಿ ಸರ್. ಮೊದಲು ತಗೊಳ್ಳೋ NCERT ಅಂದರೆ ಫಸ್ಟ್ ಇಯರ್ PUC ಟೆಕ್ಸ್ಟ್ ಬುಕ್ಕು, ಈ ಸೆಕೆಂಡ್ ಇಯರ್ PUC ಟೆಕ್ಸ್ಟ್ ಬುಕ್ ಏನು ಗೌರ್ಮೆಂಟ್ ಕೊಟ್ಟಿದೆ ಅಲ್ವಾ, ಮೊದಲು ಅದನ್ನು ಅರ್ದು ಕುಡೀರಿ. ಆಮೇಲೆ ಬೇರೆ ಪಬ್ಲಿಕೇಷನಿಗೆ ಹೋಗಿ. ಬುಕ್ಸು ಬಹಳ ಇದ್ದಾವೆ, ಆಥರ್ಸು ಬಹಳ ಇದ್ದಾರೆ, ಬಹಳ ಜನ ಬಹಳ ರೆಫರ್ ಮಾಡ್ಬೋದು ನಿಮಗೆ. ನಾನಿಲ್ಲಿ ಯಾರ ಆಥರ್ಸನ್ನು ನೇಮ್ ತಗೊತಾ ಇಲ್ಲ. ಯಾಕೆ ತಗೊತಾ ಇಲ್ಲ ಅಂದರೆ ನಾಳೆ
ಆ ಒಂದು ಬುಕ್ಕಿಂದ ಒಂದು ಕ್ವಶನ್ ಬರದೇ ಇರುವಂಥ ಸನ್ನಿವೇಶಗಳು ಜಾಸ್ತಿ ಇರ್ತವೆ. ಹಾಗಾಗಿ ಆದರೆ NCERT ಬುಕ್ಕಿಂದ ಬರುವಂಥ ಚಾನ್ಸಸ್ಸು 90% ಇರುತ್ತೆ. ಹಾಗಿದ್ರೆ ಸಿಲೆಬಸ್ಸು ಫಸ್ಟ್ ಇಯರ್ PUC ಪೂರ್ತಿ ಓದಬೇಕು, ಸೆಕೆಂಡ್ ಇಯರ್ PUC ಪೂರ್ತಿ ಓದಬೇಕು. ಪೂರ್ತಿ ಅಂದರೆ ಏನು ಕನ್ನಡ ಇಂಗ್ಲೀಷ್ ಓದಬೇಕಾ? ಓದುವ ಅವಶ್ಯಕತೆ ಇಲ್ಲ. ತಾವುಗಳು ಓದಬೇಕಾಗಿರೋದು ಇಲ್ಲಿ ಏನು ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋ. ಹಾಗಿದ್ರೆ 4 ಎಕ್ಸಾಮ್ ಬರೀಬೇಕಾ ಸರ್ ನಾವು ಅಂತ ತಾವುಗಳು ಕೇಳೋದಾದರೆ ಈ ಡೌಟ್ ಇದೆ ಬಹಳ ಜನ ಮಕ್ಕಳಿಗೆ. ಸರ್ ನಾವು PCMB 4 ಕೋರ್ ಸಬ್ಜೆಕ್ಟು, ಈ 4 ಕೋರ್ ಸಬ್ಜೆಕ್ಟು ನಾವು ಬರೀಲೇಬೇಕಾ ಕಂಪಲ್ಸರಿಯಾಗಿ ಅಂತ? ಬರೆದ್ರೆ ಬಹಳ ಒಳ್ಳೆಯದು, ಬರೀಲಿಲ್ಲ ಅಂದರೂ ತೊಂದರೆ ಇಲ್ಲ. ಆದರೆ ನೀವು ಬರೀಲಿಲ್ಲ ಅಂದರೆ ಎಲ್ಲೆಲ್ಲಿ ತಾವುಗಳು ಹೋಗ್ಬೋದು, ಬರೆದ್ರೆ ನೀವು ಏನಾಗ್ಬೋದು ಅಂತ ಬನ್ನಿ. ಹಾಗಿದ್ರೆ PCM ಅಷ್ಟೇ ಬರಿಬೇಕು ಅಂತ ಪ್ರಿಪ್ರೇಷನನ್ನು ಮಾಡಿಕೊಂಡಂತಹ ವಿದ್ಯಾರ್ಥಿಗಳು ಜನವರಿ ತಿಂಗಳಿಂದ ಸರ್ ನಾನು JEEನಲ್ಲಿ ಫೇಲ್ ಆಗಿಬಿಟ್ಟೆ ಸರ್, ನನ್ನ ಕೈಲಿ ಆಗಲಿಲ್ಲ, ಏನು ಸಾಧನೆ, ಯಾಕೋ ಟೆನ್ಷನ್ ತಗೊಂತೀರಾ? ಅದಕ್ಕೋಸ್ಕರ ಅಲ್ವಾ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದನ್ನು ಓದ್ಕೊಂಡು ಜಾಲಿಯಾಗಿ ತಾವುಗಳು ಓಡ್ಬೋದು. ಎಲ್ಲೆಲ್ಲಿ ಹೋಗ್ಬೋದು ಅಂದರೆ PCM ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಇದನ್ನು ತೆಗೆದುಕೊಂಡು ತಾವು ಓದ್ತಾ ಇರುವಂಥ ಮಕ್ಕಳು ಬಯೋ ಬೇಡ ಸರ್ ನಾನು ಅಂತಹ ಮಕ್ಕಳು ಏನು ಮಾಡ್ಬೋದು ಅಂದರೆ ಇಂಜಿನಿಯರಿಂಗಿಗೆ ಹೋಗ್ಬೋದು. ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ BTech ಅಂತ ಕರಿತೀವಿ. ಇದನ್ನು ನಾವು ಟೆಕ್ನಾಲಜಿ ಕೋರ್ಸಸ್ ಅಂತ ಕರಿತೀವಿ. ಅಂದರೆ PCM ತೆಗೆದುಕೊಂಡವರು ಈ ಕೋರ್ಸ್ಗಳಿಗೆ ಹೋಗ್ಬೋದು. ಕ್ಲಿಯರ್? ಹೋಗ್ಬೋದು ಅಂದರೆ CET ಕೌನ್ಸಿಲಿಂಗ್ ಮುಖಾಂತರ, ಆಯಿತಾ, ಕೌನ್ಸಿಲಿಂಗ್ ಮುಖಾಂತರ KCET ಕೌನ್ಸಿಲಿಂಗ್ ಮುಖಾಂತರ ಈ ಒಂದು ಕಾಲೇಜ್ಗಳಲ್ಲಿ, ಒಳ್ಳೆ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ ಉಚಿತವಾಗಿ ತಾವುಗಳು ಪಡೆದುಕೊಳ್ಳಬಹುದು. ಓನ್ಲಿ ಯು ನೀಡ್ ಟು ಪೇ ಏನಂತೀರ ತಾವುಗಳು ಅಡ್ಮಿಷನ್ ಫೀಸ್ ಆಗಿರುತ್ತೆ ಅಷ್ಟೇ, ಎಕ್ಸಾಮ್ ಫೀಸು. ನೆಕ್ಸ್ಟು PCB ತೆಗೆದುಕೊಂಡು ಎಕ್ಸಾಮನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳು, ಇದು 60 ಮಾರ್ಕ್ಸಿಗಿರುತ್ತೆ, ಇದು 60 ಮಾರ್ಕ್ಸಿಗಿರುತ್ತೆ, ಬೇರೆ 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 ದಿನ ಇರುತ್ತೆ. ಹಾಗಿದ್ರೆ ಇವರೆಲ್ಲ ಎಲ್ಲಿಗೆ ಹೋಗ್ಬೋದು ಅಂದರೆ ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು. ಎಕ್ಸಾಂಪಲ್ಲು ವೆಟರ್ನರಿ ಡಾಕ್ಟರ್ ಆಗ್ಬೋದು, ಇವರು ಅನಿಮಲ್ ಹಸ್ಬೆಂಡ್ರಿ, ಯೋಗ, ನ್ಯಾಚುರೋಪತಿ, ನರ್ಸಿಂಗು, ಇದನ್ನೇ ನಾವು BSc ನರ್ಸಿಂಗ್ ಅಂತ ಕರಿತೀವಿ. ಕ್ಲಿಯರ್ ಮೈ ಡಿಯರ್? ಇಷ್ಟೇ ಅಲ್ಲ ಸರ್, BSc ನ್ಯಾಚು ಏನಂತೀರ ತಗೊಳ್ಳು, ಅದರಲ್ಲೂ ಕೂಡ ತಗೊಳ್ಳು ಒಳ್ಳೆ ಕಾಲೇಜುಗಳಲ್ಲಿ, ಯೂನಿವರ್ಸಿಟೀಸ್ಗಳಲ್ಲಿ ಅಲ್ಲೂ ಕೂಡ ತಾವುಗಳು ಸೀಟನ್ನು ಪಡೆದುಕೊಳ್ಬೋದು. ನೆಕ್ಸ್ಟು ಬನ್ನಿ ಈಗ PCMB. ಸರ್ ನಾನು PCMೂ ಅಲ್ಲ PCBನೂ ಅಲ್ಲ, ನಾನು 4 ಸಬ್ಜೆಕ್ಟ್ ಬರೀಬಹುದಾ ಅಂತ ಡೌಟನ್ನು ಇಟ್ಟುಕೊಂಡಂತಹ ವಿದ್ಯಾರ್ಥಿಗಳು ಬರೀಬೋದು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ತಾವುಗಳು ಇಂಜಿನಿಯರ್ ಆಗ್ಬೋದು, ತಾವುಗಳು ಈ ಕಡೆ ಮೆಡಿಕಲಿಗೆ ಅದರ ಓದ್ಬೋದು, B ಫಾರ್ಮಾ, D ಫಾರ್ಮಾ ಅಂತ ಕರಿತೀವಿ, ಎಲ್ಲ ಕಡೆಯೂ ಕಾಲಿಡ್ಬೋದು. ಯಾರು PCMB ತೆಗೆದುಕೊಂಡು ಈ ಒಂದು CET ಎಕ್ಸಾಮನ್ನು ಬರೆಯುವಂಥ ವಿದ್ಯಾರ್ಥಿಗಳೇ 4 ಸಬ್ಜೆಕ್ಟನ್ನು ಬರಿಬೋದು. ಆಯಿತಾ? ನೋಡಿ, PCMB ತೆಗೆದುಕೊಂಡ್ರೆ ತಾವುಗಳು BSc ಅಗ್ರಿಕಲ್ಚರಿಗೆ ಹೋಗ್ಬೋದು. ಇದನ್ನು ನಾವು ಫಾರ್ಮ್ ಸೈನ್ಸ್ ಕೋರ್ಸಸ್ ಅಂತ ಕರಿತೀವಿ. ಫಾರ್ಮಾ ಸೈನ್ಸ್ ಕೋರ್ಸಸ್ಸಲ್ಲಿ ಈ ಅಗ್ರಿಕಲ್ಚರ್ ಬರುತ್ತೆ, BSc ಅಗ್ರಿಕಲ್ಚರ್, BSc ಸೆರಿಕಲ್ಚರ್, BSc ಹಾರ್ಟಿಕಲ್ಚರ್ ಅಂತ ಬರುತ್ತೆ. ಈ ಕೋರ್ಸ್ಗಳಿಗೆ PCMB ಕಡ್ಡಾಯವಾಗಿರುತ್ತೆ. PCMB ಕಡ್ಡಾಯ, 4 ಸಬ್ಜೆಕ್ಟು ಕಡ್ಡಾಯ ಅಂದರೆ ಕಂಪಲ್ಸರಿ, ಮ್ಯಾಂಡೇಟ್ರಿ ಆಗಿರುತ್ತೆ. ಕ್ಲಿಯರ್? ನೀವು ಬರೀ ನಾನು PCB ಬರೆದಿದ್ದೆ, ನಾನು ಇಲ್ಲಿ ಹೋಗಬೇಕಿತ್ತು ಅಂದರೆ ಆಗಲ್ಲ, 4 ಬೇಕು. ಬನ್ನಿ ಈಗ ಮುಂದೆ ಪಿಚ್ಚಾಗವ. ಹಾಗಿದ್ರೆ ಕನಸನ್ನು ಕಾಣ್ತಾ ಇದ್ದೀರಾ ಸರ್ ಸೆಕೆಂಡ್ ಇಯರ್ PUC ರಿಸಲ್ಟ್ ಯಾವಾಗ ಅಂತ? ರಿಸಲ್ಟ್ ಯಾರು ಕಾಯಬೇಕು ಅಂತ ಹೇಳಿದರೆ, ಭವಿಷ್ಯ ಚೆನ್ನಾಗಾಗಬೇಕು ಅಂತ ಎಕ್ಸಾಮ್ ಚೆನ್ನಾಗಿ ಬರೆದಿದ್ರಲ್ವ ಅಂಥ ವಿದ್ಯಾರ್ಥಿಗಳು ಕಾಯಬೇಕು. ಯಾಕೆ ಗೊತ್ತಾ? ಈ ಒಂದು ಗೌರ್ಮೆಂಟ್ ಸೀಟ್ ಸಿಗಬೇಕು ನಿಮಗೆ, KCET ಕೌನ್ಸಿಲಿಂಗಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದರೆ ಕಂಪಲ್ಸರಿಯಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟು ಬಹಳ ಚೆನ್ನಾಗಿ ಆಗಿರಬೇಕು. ಎಕ್ಸಾಂಪಲ್ಲು PCB ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿನಲ್ಲಿ, ಬಯೋನಲ್ಲಿ 300 300ಗೆ ಇರುವಂತಹ, ಹೌದಲ್ವಾ? ನೀವು ಆ್ಯನ್ಯುವಲ್ ಎಕ್ಸಾಮ್ ಬರೆದಿರುವಂಥದ್ದು 80 70 70 70 ಪ್ಲಸ್ 30 30 30 ಪ್ರಾಕ್ಟಿಕಲ್ ಸೇರಿದರೆ 100 100 100 300 ಮಾರ್ಕ್ಸಿಗೆ 300 ತೆಗೆದುಕೊಂಡಂಥ ವಿದ್ಯಾರ್ಥಿಗಳು, 298 ತೆಗೆದುಕೊಂಡ ವಿದ್ಯಾರ್ಥಿಗಳು, ಅವರು ತಾವುಗಳು ರಿಸಲ್ಟಿಗಾಗಿ ಕಾಯ್ತಾ ಇರಬೇಕು. ಆದರೆ ನಮ್ಮ ಕರ್ನಾಟಕ PUC ಬೋರ್ಡ್ ಏನಂತಂದರೆ ಎಲಿಜಿಬಿಲಿಟಿ ಅಂದರೆ ಅಟ್ಲೀಸ್ಟ್ ಮಗು 45% ಸಿಂಗಲ್ ಸಬ್ಜೆಕ್ಟಲ್ಲಿ ತೆಗೆದುಕೊಂಡಿದ್ದರೆ ಮಾತ್ರ, ಅರ್ಥ ಆಗುತ್ತಾ? 45% ತೆಗೆದುಕೊಂಡಿದ್ದರೆ ಮಾತ್ರ ಹಿ ಈಸ್ ಎಲಿಜಿಬಲ್ ಫಾರ್ ದಿಸ್ ಕೌನ್ಸಿಲಿಂಗ್ ಅಂತ ಹೇಳುತ್ತೆ. ಎಕ್ಸಾಮ್ ಅಂತೂ ಕಟ್ಟಾಯಿತು, ದುಡ್ಡು ಆಯಿತು, ಎಲ್ಲ ಆಯಿತು. ಈಗ ರಿಸಲ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಯಿತು ನಿಮ್ಮ ಪರ್ಸೆಂಟೇಜು 44 ಅಂತ. ಎಷ್ಟು PUCನಲ್ಲಿ? 44. PUC ಅಲ್ರಿ, ಕನ್ನಡ ಇಂಗ್ಲೀಷ್ ಕೌಂಟೇ ಇಲ್ಲ ಇಲ್ಲಿ. ನಾನು ಅದೇನೇ ನಿಮ್ಗೆ ಹೇಳ್ತಾ ಇರುವಂಥದ್ದು, ಯಾರೆಲ್ಲ ಈ KCET ಒಳಗಡೆ ಎಂಟ್ರಿ ಹೊಡಿಬೇಕು ಅಂತ ಇದ್ರೋ, ಬರೇ PCB, ಬರೇ PCM ಎಷ್ಟಿರಬೇಕು? 44% ಇದ್ದರೂ ಕೂಡ ಯು ಆರ್ ನಾಟ್ ಎಲಿಜಿಬಲ್. 45% ಕ್ರಾಸ್ ಆಗಬೇಕು. ಕ್ರಾಸ್ ಆದಮೇಲೆ ನೀವು ಎಲ್ಲಿ ಹೋಗಿರ್ತೀರ? ಕೆಳಗಡೆ ಹೋಗಿರ್ತೀರ. ಯಾಕೆ ಗೊತ್ತಾ?
ನೀವು ಬರೀ 44 ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ. ಮಕ್ಕಳು ಈಗಾಗಲೇ ಸೆಕೆಂಡ್ ಇಯರ್ PUC ಕಾಲಿಟ್ಟಾಗೆ ಯೋಚನೆ ಮಾಡಿದರು. ಯಾಕೆ ಗೊತ್ತಾ, ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ನಿಮ್ಮನ್ನು ಎಲಿಜಿಬಲು 50% ಬೋರ್ಡ್ ಎಕ್ಸಾಮಿಂದ ತಗೊಂತಾರೆ, 50% KCET ಎಕ್ಸಾಮ್, ಈಕ್ವಲ್ ಆಗಿ ಪ್ರಪೋರ್ಷನ್ ಆಗಿ ಎರಡು ಕಡೆಯಿಂದನೂ ಅಂಕಗಳನ್ನು ತೆಗೆದುಕೊಂಡು 50-50 ಡಿವೈಡ್ ಮಾಡ್ತಾರೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ ರಿಸಲ್ಟಿಗಾಗಿ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥದ್ದು ಇಷ್ಟೇ. ನನ್ನ ಪ್ರೀತಿಯ ಮುದ್ದಾದ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಕ್ಸಾಮ್ 2 ನಿಮಗಾಗಿಯೇ ಇರುವಂಥದ್ದು. ಏನಾದರೂ ಕೆಮಿಸ್ಟ್ರಿ ಮಾರ್ಕ್ಸ್ ಕಡಿಮೆ ಆಯಿತಾ, ಬರೀರಿ ಎಕ್ಸಾಮ್ 2, ಚಾಲೆಂಜ್ ತಗೊಳ್ಳಿ. ಎಕ್ಸಾಮ್ 2ನಲ್ಲಿ ಒಳ್ಳೆ ಅಂಕಗಳನ್ನು ತೆಗೀರಿ. ಅದರ ಬೇಸ್ ಮೇಲೆ ನಿಮಗೆ ಒಳ್ಳೆ ಸೀಟ್ ಸಿಕ್ಕೇ ಸಿಗುತ್ತೆ. ಯು ವಿಲ್ ಬಿ ಎಲಿಜಿಬಲ್. ಅದಕ್ಕಾಗಿಯೇ ಬರೀ ಎಕ್ಸಾಮ್ 1, ಎಕ್ಸಾಮ್ 2 ಮಾಡ್ತಾ ಇರುವಂಥದ್ದು. ಮ್ಯಾಥ್ಸಲ್ಲಿ ಕಡಿಮೆ ಆಯಿತಾ, ಎಕ್ಸಾಮ್ 2 ಬರೀರಿ, ಚೆನ್ನಾಗಿ ಬರೀರಿ. ಯಾಕಂದರೆ ಯಾಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಕೆಲವೊಬ್ಬರು ಕೇಳಿದ್ರಿ, ಸರ್ ವಿ ಆರ್ ರೈಟಿಂಗ್ KCET ಎಕ್ಸಾಮ್, ಕ್ಯಾನ್ ವಿ ರೈಟ್ ಎಕ್ಸಾಮ್ 2 ಅಂತ. ಎಸ್ ಬರಿಬೋದು. ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಎಕ್ಸಾಮ್ 2 ರಿಸಲ್ಟ್ ಬಂದ ತಕ್ಷಣ ಎಕ್ಸಾಮ್ 2 ಬಗ್ಗೆ ನಾವು ಚರ್ಚೆ ಮಾಡೋಣ. ಹಾಗಿದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಸಿಗ್ತಾರೆ ಈ ಒಂದು ಎಕ್ಸಾಮ್ ಅಂದರೆ, 180 ಮಾರ್ಕ್ಸಿಗೆ ಈ ಒಂದು ಎಕ್ಸಾಮ್ ನಡೆಯುತ್ತೆ. ನಂತರದಲ್ಲಿ ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ, ಬಹಳ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಸ್ಟೇಟಲ್ಲಿದೆ. ಎಕ್ಸಾಮ್ ಬರೆದು ಬಂದರೂ ಎಕ್ಸಾಮ್ ಹಾಲಲ್ಲೂ ಎಕ್ಸಾಮ್ ಹೊರಗಡೆ ಬರ್ತಾಯಿದ್ದಂಗೂ, ಮಗ ತಪ್ಪು ಹೊಡೆದ್ಬಿಟ್ಟಿದ್ದೀನಿ ಕಣೋ, ಮೈನಸ್ ಬರುತ್ತೆ ಅನ್ನೋ ಅಂತ. ತಮ್ಮ ಇಲ್ಲಿ ಮೈನಸ್ಸೇ ಇಲ್ಲ, ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳಿದರೆ, ನಿಮ್ದು ಯಾವುದಾದ್ರೂ ಉತ್ತರ ತಪ್ಪಾದರೂ ಅದನ್ನೇನು ಅವ್ರು ಕನ್ಸಿಡರ್ ಮಾಡಲ್ಲ, 0 ಅಂತ ಆಗುತ್ತೆ ಅಷ್ಟೇ. ಹಾಗಾಗಿ ಒಂದು ಬುದ್ಧಿವಂತಿಕೆಯ ಕೆಲಸ ನಿಮ್ಗೆ ಹೇಳ್ತೀನಿ, ಯಾವುದಾದ್ರೂ ಆನ್ಸರ್ ಗೊತ್ತಿಲ್ಲ ಅಂತ ಬಿಟ್ಟು ಬಂದರೂ 0ನೇ, ತಪ್ಪಾದರೂ 0ನೇ. ನಿಮ್ಮ ಲಕ್ ಚೆನ್ನಾಗಿದ್ದರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಯಾವುದೂ ಕೂಡ ಬ್ಲ್ಯಾಂಕನ್ನು ಬಿಡಬೇಡಿ. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ ಆಫ್ ಆನ್ KCET ಎಕ್ಸಾಮ್, ಹೌದಲ್ವಾ. ನೆಕ್ಸ್ಟು ಅಡ್ಮಿಟ್ ಕಾರ್ಡ್. ಸರ್ ನಮಗೆ ಹಾಲ್ ಟಿಕೆಟ್ ಅಂತ, ನಮಗೆ ಪರೀಕ್ಷೆ ಬರೀಲಿಕ್ಕೆ ಅಡ್ಮಿಟ್ ಕಾರ್ಡ್ ಯಾವಾಗ ಕೊಡ್ತಾರೆ ಅಂತ, ಇದೇ ತಿಂಗಳು 10ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ. ಎಲ್ಲಿ ಎಕ್ಸಾಮು, ಏನು ಸೆಂಟ್ರು ಎಲ್ಲದೂ ಕೂಡ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಬರೀರಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ತಾವುಗಳು ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋನ ನಾನು ನಿಮಗೆ ಮಾಡಿಕೊಡ್ತೇನೆ, ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ, ಯಾವ ರೀತಿಯಾಗಿ ತಾವುಗಳು ಎಕ್ಸಾಮ್ ಹಾಲಿ ಹೋಗಬೇಕು, ಯಾವ ದಿನ ಯಾವ ಎಕ್ಸಾಮ್ ನಡೆಯುತ್ತೆ, ಇದರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿಕೊಡ್ತೇನೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಕನ್ಫ್ಯೂಷನ್ ಇದೆ, ಏನು ಓದಿದರೆ ಏನಾಗ್ತೀನಿ ನಾನು ಅಂತ. ಇದನ್ನು ಯಾವುದು ಓದ್ತಾ ಇರ್ತಾರೆ, ಇದರ ಕನಸನ್ನು ಕಾಣ್ತಾ ಇರ್ತಾರೆ, ಇದನ್ನು ಓದ್ತಾ ಇರ್ತಾರೆ, ಇದರ ಕನಸನ್ನು ಕಾಣ್ತಾ ಇರ್ತಾರೆ. ಹಾಗಾಗಿ ಡೌಟ್ ಇಟ್ಕೊಂಡವರು ಜೀವನದಲ್ಲಿ, ಹೌದಲ್ವಾ, ಎಕ್ಸಾಮ್ ಬರೆದ ಮೇಲೂ ಏನಾಗ್ತಾರೋ ಅಂತ ಗೊತ್ತಿಲ್ಲ, ಯಾಕೋ ಈ ಸಬ್ಜೆಕ್ಟ್ ತಗೊಂಡ್ರೆ ಅಂತ ಕೇಳಿದರೆ, ಏನೋ ಸರ್ ಕೌನ್ಸಿಲಿಂಗ್ ಹೋಗಿದ್ದೆ, ಇದನ್ನು ತಗೋ ಅಂದರು, ತಗೊಂಬಿಟ್ಟೆ ಸರ್, ಇವತ್ತು ನೋಡಿದರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ಇವತ್ತೇ ಡಿಸೈಡ್ ಮಾಡಿ ಯಾವ ಸಬ್ಜೆಕ್ಟು ಜಾಸ್ತಿ ಓದಬೇಕು, ಏನೇನು ಓದಬೇಕು, ಯಾವ ಸಿಲೆಬಸ್ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ. ಫುಲ್ ಸಿಲೆಬಸ್ ಆಫ್ ಫಸ್ಟ್ ಇಯರ್ PUC ಆ್ಯಂಡ್ ಸೆಕೆಂಡ್ ಇಯರ್ PUC ಕೋರ್ ಸಬ್ಜೆಕ್ಟಿನ ಫುಲ್ ಸಿಲೆಬಸ್ ಆಗಿರುತ್ತೆ. ಸ್ಟೇಟ್ ಲೆವೆಲ್ ಎಕ್ಸಾಮು, ನೋ ನೆಗೆಟಿವ್ ಮಾರ್ಕಿಂಗ್, ಅಂದರೆ ಯಾವುದೇ ರೀತಿಯಾದಂಥ ತಾವುಗಳು ಪ್ರಶ್ನೆಗಳನ್ನು ಬಿಟ್ಟು ಬರುವ ಹಾಗೆ ಇಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಪ್ಲೀಸ್ ನಿಮ್ಮ ಕಮೆಂಟಿಗಾಗಿ ನಾವು ಕಾಯ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಒಂದು ಪಿಕ್ಚರನ್ನೇ ಕೊಡ್ತೀನಿ, ಎಕ್ಸಾಮ್ ಹಾಲು ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯಾಗಿ ತಾವುಗಳು ಬರೀತೀರಾ ಅಂತ. ಧನ್ಯವಾದಗಳು.